ಪ್ರಭು, ಮಾರುತಿಯ ಕರ್ಮಫಲವನ್ನು ಸಂತುಲನೆ ಮಾಡಲು ಶನಿದೇವ ಸಂಪೂರ್ಣ ಕಿಷ್ಕಿಂಧೆಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಮಾಡಿದ್ದಾನೆ. ಶನಿ ತನ್ನ ವಿಕಲಾಂಗತೆಯಿಂದ ಬಹಳ ನಿಧಾನವಾಗಿ ಚಲಿಸುತ್ತಾನೆ. ಅದರಂತೆಯೇ ಶನಿ ಯಾರ ಜೀವನದಲ್ಲೇ ಪ್ರವೇಶಿಸಿದರೂ ಅವರ ಸಮಯ ನಿಂತಿದೆ ಎಂದನಿಸುತ್ತದೆ. ಎಲ್ಲ ಪ್ರಯತ್ನಗಳು, ಎಲ್ಲ ಕರ್ಮದ ಫಲಗಳು ನಿಧಾನವಾಗುತ್ತದೆ ಭೃಂಗಿ. ಆ ಮನುಷ್ಯನ ಜೀವನದಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ. ಅನ್ನ ನೀರು ಬಿಟ್ಟು ನಾವು ಬೆಳಿಗ್ಗೆಯಿಂದ ಹಾರಾಡ್ತಿದ್ದೀವಿ, ಆದ್ರೆ ಆ ಮಾಯಾವಿ ನೆರಳನ್ನ ನಮ್ಮಿಂದ ಹುಡ್ಕೋಕೆ ಆಗ್ತಿಲ್ಲ. ಎಲ್ಲಿ ಹೋಗೋದು, ಎಲ್ಲಿ ಹುಡ್ಕೋದು? ಶನಿದೇವ ವರ್ತಮಾನದ ಕರ್ಮಗಳ ಜೊತೆಗೆ ಹಿಂದೆ ಮಾಡಿದ್ದನ್ನು ಸಹ ಸಂತುಲನೆ ಮಾಡಿ ನೋಡುತ್ತಾನೆ. ಅದರ ಆಧಾರದ ಮೇಲೆ ಕರ್ಮಫಲಗಳನ್ನು ನಿರ್ಧರಿಸುತ್ತಾನೆ. ಅದನ್ನು ಅನುಭವಿಸದೆ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಆ ರೀತಿಯ ವಕ್ರದೃಷ್ಟಿ ಅವನದು. ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಹಾ, ಅಲ್ಲೋಡು ಮಾರುತಿ. ಮಾರುತಿ ಮಿತ್ರ, ಮಾರುತಿ ಕೆಳಗೆ ಬಾ ಮಿತ್ರ. ಇವರು ನಮ್ಮ ಮಿತ್ರರು, ಜಗನ್ಮಗನ್ ಬಂಧು. ಜಗನ್ಮಗನ್ ಬಂಧು. ಮಾರುತಿ, ನಿನ್ನ ಬಳಿ ನಿನ್ನ ಮಿತ್ರರಿಗಾಗಿ ಸ್ವಲ್ಪನೂ ಸಮಯವಿಲ್ಲ. ಈಗ ನೀನ್ ಬಂದಾಯ್ತಲ್ಲ, ಇನ್ನೇನು ಹೋಗೋಕೆ ಬಿಡೋದಿಲ್ಲ. ಮತ್ತೇನು ಮಿತ್ರ, ನಿನ್ ಮೇಲೆ ಎಲ್ಲರೂ ಕೋಪ ಮಾಡ್ಕೊಂಡಿದೀವಿ. ಏನಾಯ್ತು ಮಿತ್ರ? ನೀನ್ ತುಂಬಾ ಚಿಂತೆಯಲ್ಲಿರೋ ಹಾಗಿದೆ. ವಿಷಯನೇ ಅಂತದಿದೆ. ಒಂದು ನೆರಳು ನಮ್ಮ ಪರಿವಾರದಲ್ಲಿ ಕೋಲಾಹಲ ಎಬ್ಬಿಸ್ತಾ ಇದೆ. ಯಾವ ನೆರಳು? ಮಾರುತಿ, ನಮಗೆ ತಿಳಿದಿದೆ ನೀನು ನಮ್ಮನ್ನು 4 ದಿಕ್ಕುಗಳಲ್ಲೂ ಹುಡುಕುತ್ತಿರುವೆ ಎಂದು. ಆದರೆ ನಮ್ಮನ್ನು ಹಿಡಿಯುವ ಪ್ರಯತ್ನದಲ್ಲಿ ನೀನೇ ಸ್ವತಃ ನಮ್ಮ ಕೈಗೆ ಸಿಕ್ಕಿಕೊಂಡಿರುವೆ. ಅಂದರೆ ನಮ್ಮ ಬಲೆಯಲ್ಲಿ ನೀನು ಸಿಕ್ಕಿಕೊಂಡಿರುವೆ. ಈಗ ಈ ಅಮಂಗಳನ ಪ್ರಹಾರದಿಂದ ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ. ಸುಗ್ರೀವ ಚಿಕ್ಕಪ್ಪನ ಜೊತೆ ಆದ ಘಟನೆಯಿಂದ ನಮ್ಮ ತಂದೆ ತಾಯಿ ದುಃಖಿತರಾಗಿದ್ದಾರೆ. ಇದನ್ನ ಕೇಳಿ ನಮಗೂ ತುಂಬಾ ದುಃಖ ಆಯ್ತು ಮಿತ್ರ. ಈ ಸಮಸ್ಯೆನ ಎದುರಿಸೋಕೆ ನಿನ್ ಮಿತ್ರರು ನಿನ್ ಜೊತೆನೇ ಇರ್ತಾರೆ ಮಾರುತಿ. ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ. ಎಲ್ಲರೂ ಸೇರಿ ಆ ನೆರಳಿಗೆ ಒಂದ್ ಗತಿ ಕಾಣಿಸೋಣ. ಅಮಂಗಳನ ಪ್ರಭಾವದಿಂದ ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಈಗ ನಾವು ಮಾರುತಿ ಹಾಗೂ ಅವನ ಗೆಳೆಯರ ನಡುವೆ ಜಗಳವನ್ನು ಉಂಟು ಮಾಡುತ್ತೇವೆ. ನೋಡುತ್ತಿರು ಮಾರುತಿ, ನಿನ್ನ ಪ್ರಾಣ ಸ್ನೇಹಿತರೆ ನಿನಗೆ ಶತ್ರುಗಳಾಗುತ್ತಾರೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಮಿತ್ರರೇ, ಹೋಗಿ ಇಲ್ಲಿಂದ. ಇದೆಂತಹ ಶಕ್ತಿ ಅಮಂಗಳನ ಮಾರ್ಗವನ್ನೇ ತಡೆದಿದೆ. ಓಹೋ, ನೀವೇನಾ ಅವರು? ನಮ್ಮ ಪರಿವಾರದಲ್ಲಿ ಕೋಲಾಹಲ ಎಬ್ಬಿಸಿ ಜಗಳನ ಉತ್ಪತ್ತಿ ಮಾಡ್ತಾ ಇರೋದು. ಈಗ ನಮ್ಮ ಮತ್ತು ನಮ್ಮ ಮಿತ್ರರ ನಡುವೆ ಜಗಳ ಮಾಡಿಸೋಕೆ ಸಂಚು ಮಾಡ್ತಾ ಇದ್ದೀರಾ? ಅಸಂಭವ! ಮಂಗಳನ ನೆರಳನ್ನು ಹೇಗೆ ಹಿಡಿಯಲು ಸಾಧ್ಯ? ಬಾಲಕ, ನಮ್ಮನ್ನು ಹಿಡಿಯಲು ಹೇಗೆ ಸಾಧ್ಯವಾಯಿತು ನಿನಗೆ? ನಮಗೆ ನಿಮ್ಮ ಉಪಸ್ಥಿತಿಯ ಆಭಾಸ ಯಾವಾಗ್ಲೂ ಆಗ್ತಾ ಇತ್ತು. ಆ ದಿನ ನೀವು ನಮ್ಮ ಅರಮನೆಗೆ ಪ್ರಥಮ ಬಾರಿ ಪ್ರವೇಶ ಮಾಡಿದಾಗಲೇ ನಮಗೆ ಗೊತ್ತಾಯ್ತು. ಮತ್ತೆ ನಮ್ಮ ರೂಮ ಚಿಕ್ಕಮ್ಮನ ನಿಮ್ಮ ವಶಕ್ಕೆ ತಗೊಂಡು ಅವರಿಂದ ಒರಟಾಗಿ ಮಾತಾಡಿಸಿದ್ರಿ. ನಿಲ್ಲಿ! ನೀವು ನಮ್ಮನ್ನು, ನಮ್ಮ ಪತಿಯನ್ನು ಇಲ್ಲಿ ಅವಮಾನ ಮಾಡಲು ಕರೆದಿದ್ದೀರಾ? ಮತ್ತೆ ನಿನ್ನೆ ನಮ್ಮ ಸುಗ್ರೀವ ಚಿಕ್ಕಪ್ಪನ ನಿಮ್ಮ ವಶಕ್ಕೆ ತಗೊಂಡ್ರಲ್ಲ, ಆಗ್ಲೂ ನಮಗ್ ತಿಳಿದಿತ್ತು.
ನೀವು ನಮ್ಮ ಪರಿವಾರದ ಸ್ನೇಹ ಮತ್ತು ಸಂಬಂಧವನ್ನ ನೀವು ಹಾಳು ಮಾಡ್ಬಿಟ್ಟಿದ್ದೀರಾ. ಆದ್ರೆ ಈಗ ನೀವು ಕಿಷ್ಕಿಂಧೆಯಿಂದ ದೂರ ಹೋಗ್ಬೇಕು. ಆಗ್ಲೇ ನಮ್ಮ ಪರಿವಾರದಲ್ಲಿ ಶಾಂತಿ ಮತ್ತೆ ಏಕತೆಯ ವಾತಾವರಣ ಪುನರ್ಸ್ಥಾಪಿತ ಆಗೋದು. ನಮ್ಮ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಆ ದಿವ್ಯ ಶಕ್ತಿಯನ್ನು ಅಂತ್ಯವನ್ನೇ ಮಾಡಲೆಂದು ನಾವು ಬಂದಿರುವುದು ಬಾಲಕ. ನಮ್ಮನ್ನು ತಡೆಯುವುದು ಅಸಂಭವ ತುಚ್ಛ ಬಾಲಕ. ನಾವು ತಡೀತೀವಿ ನಿಮ್ಮನ್ನ. ಈಗ ನೀವೇ ಹೇಳಿ, ನೀವೇ ಹೋಗ್ತೀರಾ ಅಥವಾ ನಮ್ ಗದೆ ತಿನ್ಮೇಲೆ ಹೋಗ್ತೀರಾ? ಹೌದಾ, ಯುದ್ಧಕ್ಕೆ ಕರೆಯುತ್ತಿದ್ದೀಯಾ? ಯುದ್ಧವೆಂದರೆ ಅಮಂಗಳನಿಗೆ ಅತಿ ಪ್ರಿಯ. ಯುದ್ಧದಿಂದಲೇ ಈ ಅಮಂಗಳ ಶಕ್ತಿಶಾಲಿಯಾಗಿರುವುದು. ನೀವು ಇಲ್ಲಿಂದ ತಿಂದೇ ಹೋಗ್ತೀರಾ ಅಂತ ಅನ್ಸುತ್ತೆ. ನೋಡು ಬಾಲಕ, ಅಮಂಗಳನ ಪ್ರಭಾವದಿಂದ ನೀನು ಯುದ್ಧದ ಭಾಷೆಯನ್ನು ಮಾತನಾಡುತ್ತಿರುವೆ. ಇಲ್ಲ ಅಮಂಗಳ, ನಾವು ಈ ಗದೆಯಿಂದ ಯಾರಿಗೂ ಸುಮ್ಮನೆ ಪ್ರಹಾರ ಮಾಡೋದಿಲ್ಲ. ನಿಮ್ಮ ಕಾರ್ಯ ಬೇರೆಯವರಿಗೆ ತೊಂದರೆ ಕೊಡೋದು, ಮತ್ತೆ ನಮ್ಮ ಕಾರ್ಯ ನಮ್ಮವರನ್ನ ಸುರಕ್ಷಿತವಾಗಿಡೋದು. ಮಾತಿನ ಕಲೆಯಲ್ಲಿ ನಿಪುಣ ನೀನು. ಈಗ ನೋಡುತ್ತೇವೆ ಯುದ್ಧ ಕಲೆಯಲ್ಲಿ ಹೇಗಿದ್ದೀಯಾ ಎಂದು. ಓಹೋ, ಅವರು ತುಂಬಾ ದೊಡ್ಡ ಬಲಶಾಲಿ ಅಂತ ಅನ್ಸುತ್ತೆ. ನಮ್ ನಾಯಕ ಸಹ ಯಾರು ಕಡಿಮೆ ಇದ್ದಾನೆ. ಮಾರುತಿ ಹೇಗ್ ಹೊಡಿತಾನೆ ಅಂದ್ರೆ ಆ ನೆರಳನ್ನ ಮರಳು ಮಾಡ್ಬಿಡ್ತಾನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನೀವ್ ಹೀಗೆಲ್ಲ ಕೇಳಲ್ಲ ಅನ್ಸುತ್ತೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನಾವು ಮನ್ಸ್ ಮಾಡಿದ್ರೆ ನಮಗ್ ಸಿಕ್ಕಿರೋ ಶಕ್ತಿಯನ್ನ ನಿಮ್ ಮೇಲೆ ಪ್ರಯೋಗಿಸಿ ಈಗ್ಲೇ ನಿಮ್ಮನ್ನ ಪರಾಜಿತಗೊಳಿಸಬಹುದು. ಆದ್ರೆ ನಿಮ್ಮಂತವ್ರಿಗೆ ನಮ್ಮ ಬಾಲವೇ ಸಾಕಾಗುತ್ತೆ. ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ ನಿನ್ನಯ ಹೃದಯ ಬಿಡು ನಮ್ಮನ್ನು. ಅಮಂಗಳ, ನಮ್ಮ ದಿವ್ಯ ಶಕ್ತಿಯನ್ನು ಉಪಯೋಗಿಸದೆ ನಿಮಗೆ ಅವಕಾಶ ಕೊಟ್ಟು ನಿಮ್ಮನ್ನ ಯುದ್ಧದಲ್ಲಿ ಸೋಲಿಸಿದ್ದೇವೆ. ಅದನ್ನ ನೀವು ಗೌರವಿಸುತ್ತಾ ಒಳ್ಳೆ ಮಾತಿನಿಂದ ನಮ್ಮ ಪರಿವಾರವನ್ನು ಮತ್ತು ನಮ್ಮ ಗಡಿಯನ್ನ ಬಿಟ್ಟು ದೂರ ಹೊರಟೋಗಿ. ಇಲ್ಲ ಅಂದ್ರೆ ಮಾರುತಿಗೆ ಕ್ರೋಧ ಬರುತ್ತೆ. ಅಮಂಗಳನ ಕ್ರೋಧವನ್ನು ನೀನಿನ್ನು ನೋಡಿಲ್ಲ ಬಾಲಕ. ನಿನ್ನ ಪರಿವಾರದ ಸುಖ ಶಾಂತಿಯನ್ನು ಹಾಳು ಮಾಡದೆ ನಾವು ಇಲ್ಲಿಂದ ಹೋಗುವುದಿಲ್ಲ. ಹಾಗಾದ್ರೆ ಕೇಳಿ, ನಾವು ನಿಮ್ಮನ್ನ ಬಂದಿ ಮಾಡಿ ಎಂತ ಜಾಗದಲ್ಲಿ ಇಡ್ತೀವಿ ಅಂದ್ರೆ ಮತ್ತೆ ನೀವು ಯಾರ ಜೀವನದಲ್ಲೂ ಪ್ರವೇಶ ಮಾಡಕ್ಕಾಗಲ್ಲ. ಜೈ ಶ್ರೀರಾಮ. ಜೈ ಶ್ರೀರಾಮ. ಏನು, ಮಹಾರಾಜ ಅಣ್ಣ ಸುಗ್ರೀವರ ಜೊತೆಲಿ ಯುದ್ಧ ಮಾಡಬೇಕು ಅಂತ ಇದ್ದಾರಾ? ಸಿಕ್ಕಿರುವ ಸೂಚನೆ ಸತ್ಯವಾಗಿದೆ ರಾಣಿ ಮಾತೆ. ಸಭೆಯಲ್ಲಿ ಎಲ್ಲ ಸಭಾ ಸದಸ್ಯರು ಕೋಪಗೊಂಡಿದ್ದರು. ಯಾಕಂದ್ರೆ ಹೇಳು ಸುರೇಲಿ, ಯಾಕೆ ಹಾಗಂದ್ರು ಅವರು? ಸುಗ್ರೀವರು ನಮ್ಮ ಮಹಾರಾಜನಿಗೆ ಮಾಡಿದ ಅವಮಾನ ಯಾರಿಗೂ ಸಹಿಸಲಾಗುತ್ತಿಲ್ಲ. ಅಯ್ಯೋ ಮಹಾದೇವ, ಮತ್ತಿದೇ ಕಾರಣಕ್ಕೆ ಮಹಾರಾಜ ಕೇಸರಿಯವರು ಕುಮಾರ ಸುಗ್ರೀವರ ವಿರುದ್ಧ ಯುದ್ಧದ ಯೋಜನೆ ಮಾಡಿದ್ದಾರೆ. ಏನೇ ನಡೆದಿದ್ರು ಯುದ್ಧ ಅನ್ನೋದು ಅದಕ್ಕೆ ಸಮಾಧಾನ ತಂದ್ಕೊಡುವಂತ ವಿಷಯ ಅಲ್ಲ. ಮಹಾರಾಜರು ಅಷ್ಟೊಂದು ಆತರ ಪಡುವಂಥವ್ರಲ್ವಲ್ಲ. ಒಂದು ವೇಳೆ ಅವರ ಅಕ್ಕಪಕ್ಕದಲ್ಲಿರೋ ಮಂತ್ರಿಗಳು ಯುದ್ಧ ಮಾಡೋದಕ್ಕೆ ಪ್ರೇರೇಪಿಸಿರಬಹುದು. ಒಂದು ವೇಳೆ ಮಹಾರಾಜರು ಯುದ್ಧ ಮಾಡೋದಕ್ಕೆ ಅವರೇನಾದ್ರೂ ಉತ್ತೇಜನ ಕೊಟ್ಬಿಟ್ರೆ? ಇಲ್ಲ, ಮಹಾರಾಜರನ್ನ ತಡಿಬೇಕಾಗಿದೆ. ಈ ಯುದ್ಧ ನಡಿಬಾರ್ದು ಸುರೇಲಿ. ಬಹಳ ಸಮಯವಾಯ್ತಲ್ಲ ಜಗನ್, ನಮ್ಮ ಮಾರುತಿ ಇನ್ನೂ ಯಾಕೆ ಹೊರಗೆ ಬಂದಿಲ್ಲ ಮಿತ್ರರೇ? ಅಮಂಗಳ, ನಾವೀಗ ಪಾತಾಳಕ್ಕಿಂತಲೂ ಕೆಳಗಿದ್ದೀವಿ. ನಾವು ಈಗ ನಿಮ್ಮನ್ನ ಇಲ್ಲೇ ಬಂಧಿಸಿಡ್ತೀವಿ.
ನಮ್ಮನ್ನು ಬಂಧನದಿಂದ ಬಿಡಿಸು. ನೀವು ನಮ್ಮ ಮಾತನ್ನ ಕೇಳಿದ್ರೆ ನಾವು ನಿಮ್ಮನ್ನ ಬಿಟ್ಬಿಡ್ತೀವಿ. ನಿನ್ನ ಮುಖದಲ್ಲಿರೋ ಮಂದಹಾಸ ಹೇಳ್ತಿದ್ದೆ ನಾಯಕ. ನೀನು ಆ ಅಮಂಗಳನಿಗೆ ಸರಿಯಾಗಿ ಪಾಠ ಕಲಿಸಿದ್ಯಾ ಅಂತ. ಮತ್ತಿನ್ಯಾವತ್ತೂ ಆ ಅಮಂಗಳ ನಮ್ಮ ರಾಜ್ಯಕ್ಕೆ ಖಂಡಿತ ಪ್ರವೇಶ ಮಾಡೋದಿಲ್ಲ. ರುಮಾ, ಸಮಸ್ತ ಕಿಷ್ಕಿಂದೆ ಸುಮೇರುವಿಗೆ ತಿಳಿದಿದೆ ಮಹಾರಾಜ ಕೇಸರಿ ಮತ್ತು ರಾಜಕುಮಾರ ಸುಗ್ರೀವರು ಪರಮ ಮಿತ್ರರೆಂದು. ಹೀಗಿರುವಾಗ ಇಬ್ಬರ ನಡುವಿನ ಜಗಳ ಕಾಡಿಗೆ ಬಿದ್ದಿರುವ ಕಾಡ್ಗಿಚ್ಚಿನಂತೆ ಪೂರ್ತಿ ರಾಜ್ಯದಲ್ಲಿ ಹರಡಿದೆ. ಇದು ಖಂಡಿತ ಸರಿಯಲ್ಲ. ನಮಗೆ ಭಯವಾಗುತ್ತಿರುವ ವಿಷಯವೆಂದರೆ ರಾಜಕುಮಾರ ಸುಗ್ರೀವ ಮಹಾರಾಜ ಕೇಸರಿ ವಿರುದ್ಧ ಯುದ್ಧದ ಯೋಜನೆ ಮಾಡುತ್ತಿದ್ದಾರೆ. ಈ ವಿಷಯ ಸತ್ಯವೇ ಅಕ್ಕ? ಹೌದು ರುಮಾ, ಅರ್ಹ ಮೂಲಗಳಿಂದ ತಿಳಿದು ಬಂದಿದೆ. ಇದು ಹೇಗೆ ಸಾಧ್ಯ? ನಾವೆಲ್ಲ ಒಂದೇ ಪರಿವಾರದ ಸದಸ್ಯರು. ಅದಕ್ಕೆ ಹೇಳುತ್ತಿರುವುದು ರುಮಾ, ನೀವು ರಾಜಕುಮಾರ ಸುಗ್ರೀವರೊಂದಿಗೆ ಮಾತನಾಡಿ ಅವರ ಕೋಪವನ್ನು ತಗ್ಗಿಸಲು ಪ್ರಯತ್ನಿಸಿ. ಅವರನ್ನು ತಡೆಯಲು ಪ್ರಯತ್ನಿಸುತ್ತೇನೆ ಅಕ್ಕ, ಖಂಡಿತವಾಗಿ. ಶೀಘ್ರವಾಗಿ ಮಾತನಾಡಿ. ಸರಿ. ಮಾರುತಿ, ನೀನೇನೆಂದು ತಿಳಿದಿದ್ದೆ ಈ ಭೂಮಿ ನಮ್ಮನ್ನು ಬಂಧಿಸುತ್ತದೆ ಎಂದು? ಮೂರ್ಖ ನೀನು. ತುಚ್ಛ ವಾನರ, ನಿನ್ನ ಆಕಾರ, ಇರುವೆಯ ಗಾತ್ರ, ಮಾತನಾಡುವುದು ಆನೆಯ ರೀತಿ. ನಾವು ಅವಮಾನವನ್ನ ಯಾವತ್ತೂ ಸಹಿಸೋದಿಲ್ಲ ಅಮಂಗಳ. ಈಗ ನೋಡ್ತಾ ಇರು ಏನಾಗುತ್ತೆ ನಿನ್ನ ಪರಿಸ್ಥಿತಿ. ಜೈ ಶ್ರೀರಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ. ಇದ್ ಕನ್ಸಲ್ಲ ತಾನೆ? ನನಗೀಗ ಕಾಣಿಸ್ತಾ ಇರೋದು ನಿಮ್ಗೂ ಕಾಣಿಸ್ತಾ ಇದೆಯಾ? ಇಷ್ಟೊಂದು ಶಕ್ತಿ ಇದೆಯಾ ನಮ್ಮ ಮಿತ್ರ ಮಾರುತಿ ಬಳಿ? ಈ ಸಾರಿ ಆನೆಗಳಿಗೆ ಸರಿಯಾಗಿ ಬುದ್ಧಿ ಕಲಿಸು ಮಿತ್ರ. ಅಂತೂ ಆ ಅಮಂಗಳನ್ ಕತೆ ಮುಗೀತು. ನಿನ್ನ ಕಣ್ಣುಗಳನ್ನು ನಂಬಲಾಗುತ್ತಿಲ್ಲವೇ ಮಾರುತಿ? ನೋಡು ಮಾರುತಿ, ಜಲದಿಂದಲೂ ಸಹ ನಾನು ಎದ್ದು ಬಂದಿರುವೆ. ನೋಡು, ಈಗ ಹೇಳು, ನಮ್ಮನ್ನು ಬಂಧಿಸಲು ನಿನ್ನ ಬಳಿ ಮುಂದಿನ ಯೋಜನೆ ಏನೆಂದು? ಈಗ ಉಳಿದಿರೋದು ಒಂದೇ ದಾರಿ. ಅದು ನಿನ್ನ ಕೇವಲ ತಡೆಯೋದಲ್ಲ, ಬದಲಿಗೆ ನಿನ್ನ ಅಸ್ತಿತ್ವವನ್ನೇ ಅಂತ್ಯ ಮಾಡೋದು. ಸ್ವಾಮಿ, ಅಣ್ಣ ಸುಗ್ರೀವರ ನಡವಳಿಕೆಯಿಂದ ನೀವು ಬೇಸರ ಮಾಡಿಕೊಂಡು ಅವರ ವಿರುದ್ಧವಾಗಿ ಯುದ್ಧ ಮಾಡುವಂತ ಯೋಜನೆ ಏನಾದರೂ ಇದೆಯಾ? ಪ್ರಜೆಗಳು ಕೋಪಗೊಂಡಿದ್ದಾರೆ, ನಮ್ಮ ಸೈನಿಕರು ಕೋಪಗೊಂಡಿದ್ದಾರೆ ಮತ್ತು ನಮ್ಮ ಮಂತ್ರಿಗಳು ಸಹ ಕೋಪಗೊಂಡಿದ್ದಾರೆ. ಸುಗ್ರೀವ ನಮ್ಮನ್ನು ತಿರಸ್ಕರಿಸಿದ್ದು, ಅಪಮಾನ ಮಾಡಿದ್ದು ಅವರಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ. ಅದಕ್ಕೆ ಅವರೆಲ್ಲರೂ ಸೇರಿ
ನಮಗಾದ ಅವಮಾನಕ್ಕೆ ಪ್ರತೀಕಾರ ತೆಗೆದುಕೊಳ್ಳಲು ಸಿದ್ಧರಿದ್ದಾರೆ. ಹಾಗಿದ್ದಲ್ಲಿ ನೀವೇನ್ ನಿರ್ಣಯ ತಗೊಂಡಿದ್ದೀರಿ ಸ್ವಾಮಿ? ಪ್ರತಿಕೂಲ ಪರಿಸ್ಥಿತಿಯಲ್ಲಿ ರಾಜ ಭಾವುಕನಾಗದೆ ತನ್ನ ಪ್ರಜೆಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಬೆಲೆ ಕೊಡಬೇಕಾಗುತ್ತದೆ. ಅದಕ್ಕಾಗಿ ತನ್ನ ವಿಚಾರಗಳು ಮತ್ತು ಇಚ್ಛೆಯನ್ನು ಬದಲಾಯಿಸಬೇಕಾಗಿ ಬಂದರೆ ಅದರಲ್ಲಿ ಯಾವ ತಪ್ಪು ಇಲ್ಲ. ಬದುಕಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ವಿ, ಆದ್ರೆ ನೀನು ನಿನ್ನ ಹಠವನ್ನ ಬಿಡ್ಲಿಲ್ಲ. ಅದಕ್ಕೆ ನಿಂಗೆ ಶಿಕ್ಷೆ ಕೊಟ್ಟಿದ್ದು. ಈಗ ನಿನ್ನ ಅಂತ್ಯದಿಂದ ಎಲ್ಲಾ ಕಡೆ ಶಾಂತಿ ಸ್ಥಾಪನೆ ಆಗುತ್ತೆ. ಅಸಂಭವ. ಪ್ರಭು, ನಮ್ಮ ಮುಗ್ಧ ಮಾರುತಿಯ ಬಳಿ ಶನಿದೇವನಿಂದ ತಪ್ಪಿಸಿಕೊಳ್ಳಕ್ಕೆ ಯಾವ ಮಾರ್ಗನೂ ಇಲ್ವಾ? ಹೌದು ಪ್ರಭು, ಎಲ್ಲ ರೀತಿಯ ಪ್ರಯತ್ನಗಳ ನಂತರವೂ ಅಮಂಗಳನಿಂದ ತಪ್ಪಿಸಿಕೊಳ್ಳಲು ಮಾರುತಿಗೆ ಸಾಧ್ಯವಾಗುತ್ತಿಲ್ಲ. ಮಾರುತಿ ಇನ್ನು ಬಾಲಕ ಭೃಂಗಿ. ಅಮಂಗಳನಂತ ಶಕ್ತಿಶಾಲಿಯನ್ನು ಮೊದಲನೇ ಸಲ ಎದುರಿಸುತ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಮಂಗಳನನ್ನು ಬಲಪ್ರಯೋಗದಿಂದ ಎದುರಿಸಲು ಪ್ರಯತ್ನಿಸುತ್ತಿದ್ದಾರೆ. ಪ್ರಭು, ಮಾರುತಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಈ ಹಿಡಿಯುವ ಬಂಧಿಸುವ ಆಟ ನಡೆಯುತ್ತಲೇ ಇರುತ್ತದೆ ಮತ್ತು ಆ ಅಮಂಗಳ ಯಾವುದಾದರೂ ವಿದ್ಯೆ ಪ್ರಯೋಗಿಸಿ ನಮ್ಮ ಮಾರುತಿಯನ್ನು ಸೋಲಿಸಿ ಬಿಡುತ್ತಾನೆ. ನಿನ್ನಲ್ಲಿ ದಿವ್ಯ ಶಕ್ತಿಗಳೇ ಇರಬಹುದು, ಆದರೆ ನೀನಿನ್ನು ಬಾಲಕ. ನಿನಗೇನು ಗೊತ್ತು ಅಜ್ಞಾನಿ? ಈ ಅಮಂಗಳ ಪಂಚಧಾತುಗಳಿಂದ ಜನಿಸಿಲ್ಲ. ನಿನ್ನ ಪರಿವಾರದ ಆಧಾರವನ್ನು ಹಾಳು ಮಾಡುತ್ತೇವೆ ನಾವು. ಒಬ್ಬರ ರಕ್ತ ಇನ್ನೊಬ್ಬರು ಕುಡಿಯಲು ತಯಾರಾಗಿ ಬಿಡುತ್ತಾರೆ. ನಿಮ್ಮ ಸಂಬಂಧಗಳು ಗಾಜಿನಂತೆ ಪುಡಿ ಪುಡಿಯಾಗಿ ಬಿಡುತ್ತವೆ. ನಾವೀಗ ನಿನ್ನ ಹೇಗ್ ಬಂಧಿಸ್ತೀವಿ ಅಂತ ಅಂದ್ರೆ ನೀನು ಮತ್ತಿನ್ಯಾವತ್ತೂ ಎದ್ದು ಬರಬಾರ್ದು. ಚಮತ್ಕಾರಿ ಬಾಲವೇ, ತೋರಿಸು ನಿನ್ನ ಶಕ್ತಿಯನ್ನ. ಅಮಂಗಳ ಕೇವಲ ನೆರಳು ಅಷ್ಟೇ, ಯಾರಿಂದಲೂ ಹಿಡಿಯಲು ಸಾಧ್ಯವಿಲ್ಲ. ಆಶ್ಚರ್ಯ. ನೋಡಿದಿರಾ ದೇವಿ, ಒಬ್ಬ ದೈವಾಂಶವಾದರೂ ಸಹ ಮಾರುತಿ ನಮ್ಮ ಮೊದಲನೆಯ ಆಟದಲ್ಲಿಯೇ ಸಿಲುಕಿ ಬಿಟ್ಟರು. ಸ್ವಾಮಿ, ಮಾರುತಿ ಓರ್ವ ಬಾಲಕ, ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವನು. ನೀವು ಜಯ ಗಳಿಸಲು ಹೇಗೆ ಸಾಧ್ಯ? ನಿಮ್ಮ ಈ ಕಠೋರ ಶಬ್ದಗಳು ಮಾರುತಿಯ ಕಡೆ ಕೇವಲ ನಿಮ್ಮ ಸ್ನೇಹದ ಸಂಕೇತವಲ್ಲದೆ ನಮ್ಮ ಉದ್ದೇಶಗಳ ಮೇಲೆ ಸಂದೇಹವೂ ತೋರಿಸುತ್ತದೆ ದೇವಿ. ಆದರೆ ದೇವಿ, ಮಾರುತಿ ಈ ಕಷ್ಟಗಳನ್ನು ಅನುಭವಿಸಲೇಬೇಕು. ಅದು ಎಲ್ಲಿಯ ತನಕವೆಂದರೆ ಅವರು ತಮ್ಮ ಶಕ್ತಿಯ ದುರುಪಯೋಗ ಮಾಡುತ್ತಿಲ್ಲವೆಂಬುದು ನಮಗೆ ವಿಶ್ವಾಸವಾಗಬೇಕು. ಸ್ವಾಮಿ, ನಮಗೆ ತಿಳಿದಿದೆ ನೀವು ನ್ಯಾಯದ ಪ್ರತಿರೂಪ. ಆದರೆ ಮಾರುತಿಯ ಪರಿಸ್ಥಿತಿಯನ್ನು ನೋಡಲಾಗುತ್ತಿಲ್ಲ. ಈಗ ನಾವೇ ಏನಾದರೂ ಮಾಡಬೇಕು. ಆ ಅಮಂಗಳನು ಛಾಯೆಯಾಗಿ ಪರಿವರ್ತನೆಯಾದ ನಂತರ ಎಲ್ಲೋದ್ನೂ ಗೊತ್ತೇ ಆಗ್ತಿಲ್ವಲ್ಲ. ಹೇ ಪ್ರಭು, ನಾವು ಅವನನ್ನ ವಶಕ್ಕೆ ಪಡೀಲಿಲ್ಲ ಅಂದ್ರೆ ಅವನು ನಮ್ಮ ಪರಿವಾರನ ಖಂಡಿತವಾಗ್ಲೂ ಹಾಳು ಮಾಡ್ತಾನೆ. ನಾವು ಅವನನ್ನ ಹುಡುಕ್ಲೇಬೇಕು. ಇದು ಯಾರ ನೆರಳು? ಬಹುಶಃ ಅಮಂಗಳನ ನೆರಳೇ ಇರಬೇಕು. ನೋಡೋಣ.
ನೆರಳೆಲ್ಲೋಯ್ತು? ಇಲ್ಲೇ ಇತ್ತಲ್ಲ. ಇಷ್ಟು ದೊಡ್ಡ ಕಾಡಲ್ಲಿ ಇಂಥ ಮಧುರವಾದ ಧ್ವನಿ ಎಲ್ಲಿಂದ ಬರ್ತಾ ಇದೆ?